ಮನೆಗೆ ಹೋಗ್ಬೇಕು ಅಂತ ವಾಪಸ್ ಬಂದಿದ್ದೀರೋ ಆರಕ್ಷಣಾ ಬಿಲ್, ನಾರಿ ಶಕ್ತಿ ವಂದನ ಅಧಿನಿಯಮ ಜಾರಿ ಆಗೋವರೆಗೂ ನಾವು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡೋ ಸಂಕಲ್ಪ ತಗೊಳಕ್ ಬಂದಿದೀವಿ ಅನ್ನೋದಕ್ಕೆ ಬಂದಿದೀವ ಅಂತ ನೀವು ನಿರ್ಣಯ ಮಾಡಿ. ಇವಾಗ ನನಗೆ ಮಾತು ಕೊಡ್ಬೇಕು, ಮಾತು ಕೊಡ್ತೀನಿ ಸಂಕಲ್ಪ ಮಾಡ್ಲಿಕ್ಕೆ. ನಿಮ್ಮ ಪರವಾಗಿ ನಾನು ಘೋಷಣೆ ಮಾಡ್ತೇನೆ. ನಾನಂತೂ ಮನೆ ಮಠ ಬಿಟ್ಟು ಬಹಳ ವರ್ಷ ಆಯ್ತು. ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಬೇರೆ ಎಲ್ಲ ಏನು ಸಣ್ಣ ಪುಟ್ಟ ವಿಚಾರಗಳು ನನ್ನ ದುಡಿಮೆ ಅದು ಇದು ಅದನ್ನು ಬಿಟ್ಟೆ ಆಯ್ತು. ನನಗೆ ಒಂದೇ ಕೊರಗಿರೋದು, ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಮಹಿಳೆಯರ ಒಂದು ನಾಯಕತ್ವ ಬೇಕಾಗಿದೆ. ಎಲ್ಲ ಕ್ಷೇತ್ರಗಳಿಗೂ ನಾಯಕರಿದ್ದಾರೆ, ಆದರೆ ಮಹಿಳಾ ಕ್ಷೇತ್ರದಲ್ಲಿ ಹೋರಾಟದ ಮೂಲಕ ನಾವು ನಾಯಕತ್ವವನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ. ಅಂತಹ ಒಂದು ಅವಕಾಶವನ್ನ ಇವತ್ತು ನರೇಂದ್ರ ಮೋದಿಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದ್ರ ಮೂಲಕ? ಮಹಿಳಾ ಮೀಸಲಾತಿ ನಾರಿ ಶಕ್ತಿ ವಂದನ ಅಧಿನಿಯಮ ಈ 2029ಕ್ಕೆ ನಮ್ಮ ಲೋಕಸಭೆಗೆ ಜಾರಿ ಆಗಬೇಕು. 543 ಇದ್ದಂತಹ ಸಂಖ್ಯೆಯನ್ನ 816ಕ್ಕೆ ಹೆಚ್ಚಳ ಮಾಡಿ 173 ಮಹಿಳೆಯರು ಲೋಕಸಭೆಯನ್ನ ಪ್ರವೇಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಲೋಕಸಭೆಗೆ ಪ್ರವೇಶ ಮಾಡುವಂಥದ್ದು ವಿಚಾರವಾಗಿ ಈಗಾಗಲೇ ನಮ್ಮ ಸಹೋದರರಾದ ತೇಜಸ್ವಿ ಸೂರ್ಯ ಅವರು ಅನೇಕ ಸಂಗತಿಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಕಾಂಗ್ರೆಸ್ ಮಹಿಳಾ ವಿರೋಧಿ ಇತಿಹಾಸದಿಂದ ಅನ್ನುವುದನ್ನ ಮಾತ್ರ ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಇವತ್ತು ಕಾಂಗ್ರೆಸ್ಗೆ ಮಹಿಳೆಯರು ಅಂದ್ರೆ ಸೋನಿಯಾಜಿ ಮತ್ತು ಪ್ರಿಯಾಂಕಾ ಗಾಂಧಿ ಮಾತ್ರ ಮಹಿಳೆಯರು, ಬೇರೆಯವರು ಯಾರು ಅವರಿಗೆ ಮಹಿಳೆಯರು ಬೇಕಾಗಿಲ್ಲ. ಅವ್ರಿಗೆ ಜೈಯನ್ನಕ್ಕೆ ಮಾತ್ರ ಮಹಿಳೆಯರು ಇವತ್ತು ಕಾಂಗ್ರೆಸ್ ನಾಯಕರಿಗೆ ಬೇಕಾಗಿದೆ. ಎಲ್ಲರೂ ಏನೋ ಗಡಿಬಿಡಿ ಮಾಡ್ಕೊತಾ ಇದ್ದೀರಾ ಏನು? ಇವತ್ತು ನೀವು ಮಹಿಳಾ ಮೀಸಲಾತಿ ಬರಬೇಕು ಅನ್ನುವಂಥದ್ದು ಇವತ್ತಿನ ಚರ್ಚೆ ಅಲ್ಲ ಅನ್ನೋದನ್ನ ತೇಜಸ್ವಿ ಸೂರ್ಯ ಅವರು ಉಲ್ಲೇಖ ಮಾಡಿದ್ರು. BP ಮಂಡಲ್ ಆಯೋಗ ಆಗಿತ್ತು, ಮೀಸಲಾತಿ ಚಳುವಳಿಗಳು ನಡೀತು ಅವತ್ತು. BP ಮಂಡಲ್ ಆಯೋಗದಲ್ಲಿ ಇರ್ಬೋದು, ಕಾಕಾ ಕಾಲೇಕರ್ ಅವರ ವರದಿಗಳಲ್ಲಿರ್ಬೋದು, ಹೇಗೆ SC OBC ಶೋಷಿತರಿದ್ದಾರೆ ದೇಶದಲ್ಲಿ, ಅವ್ರಿಗೆ ರಿಸರ್ವೇಶನ್ ಬೇಕು ಅನ್ನುವ ಚರ್ಚೆ ಬಂತು, ಅವ್ರಿಗೆ ಕೊಡಲಾಯಿತು SC/STಗಳಿಗೆ. ಅದೇ ರೀತಿ ಮಹಿಳೆಯರು ಶೋಷಿತರು ಇಲ್ಲಿ, ಅವರಿಗೆ ರಾಜಕೀಯ ಮೀಸಲಾತಿ ಬರಬೇಕು ಅಂತ 50 ವರ್ಷಗಳ ಹಿಂದೆಯೇ ರೆಕಮೆಂಡ್ ಆಗಿದೆ. ಆದರೆ ಅದನ್ನ ಮಾಡುವ ಧೈರ್ಯವನ್ನ ಇವತ್ತು ದೇಶದಲ್ಲಿ ಪ್ರಧಾನಿಗಳು ತೋರಿಸಿದ್ದಾರೆ. ನಿಮಗೆ 3 ಘಟನೆಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 1951ರಲ್ಲಿ ನೆಹರು ಕ್ಯಾಬಿನೆಟ್ ಅಲ್ಲಿ ಒಂದು ಬಿಲ್ ಪಾಸ್ ಆಗಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಪರ್ಸನಲ್ ಲಾ ವನ್ನ ಮಂಡಿಸ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಯಾಕೆ ಮಂಡಿಸ್ತಾರೆ? ಭಾರತೀಯ ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಸಮಾನ ಹಕ್ಕು ಬೇಕು, ಆಸ್ತಿಯಲ್ಲಿ. ಅವರಿಗೆ ಗಂಡನಿಂದ ತೀವ್ರವಾದ ಕಿರುಕುಳ ಆದಾಗ ಡೈವರ್ಸ್ ಬೇಕಾಗತ್ತೆ, ಅವರ ಮಕ್ಕಳಿಗೆ ಆಸ್ತಿಯನ್ನ ಬರೆಯುವ ಹಕ್ಕಿರ್ಬೇಕು ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರ್ಸನಲ್ ಲಾನಲ್ಲಿ ಮಹಿಳೆಯರಿಗೆ ಸಮಾನತೆ ಬೇಕು ಅಂತ ಹೇಳಿ ಒಂದು ವಿಷಯವನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಇಟ್ಟಾಗ ನೆಹರು ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸೋಲನ್ನ ಕೊಡುವ ಒಂದು ನಿರ್ಧಾರವನ್ನ ಮಾಡಿ ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ಅದು ಸೋಲತ್ತೆ. ಪರ್ಸನಲ್ ಲಾ ಮಹಿಳೆಯರ ಸಮಾನ ಹಕ್ಕುಗಳನ್ನ ಮಂಡಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರ ಈ ಒಂದು ಬಿಲ್ ಪಾಸ್ ಆಗಿದ್ದಕ್ಕೆ ಅಂಬೇಡ್ಕರ್ ಅವರು ಕಾನೂನು ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಕೊಟ್ಟು ನಮ್ಮ ಪರವಾಗಿ ಹೊರಗಡೆ ಬರ್ತಾರೆ. ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಮಾಡಿರುವ ಅಪಚಾರ ನಿಮಗೆ ಗೊತ್ತಿರಲಿ. 400 ಜನ ಅಬ್ಸಲ್ಯೂಟ್ ಮೆಜಾರಿಟಿ ಇತ್ತು ರಾಜೀವ್ ಗಾಂಧಿ ಅವರಿಗೆ. ಖ್ಯಾತ ವಕೀಲರ ಹೆಂಡತಿ ಶಹಬಾನು 125 CRPC ಕೆಳಗೆ ನನ್ನ ಗಂಡ ತಲಾಖ್ ಹೇಳಿ ಬಿಟ್ಟಿದ್ದಾರೆ, ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಆಕೆ ತನ್ನ ಲೋಕಲ್ ಕೋರ್ಟ್ ಇಂದ ಇಟ್ಟು ಸುಪ್ರೀಂ ಕೋರ್ಟ್ ವರೆಗೂ ಹೋರಾಟ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಮಾನ ಆಗುತ್ತೆ, ಅವಳಿಗೆ ಮೇಂಟೆನೆನ್ಸ್ ಕೊಡಬೇಕು. ಜಾತ್ಯತೀತ 125 CRPC ಸೆಕ್ಷನ್ ಪ್ರಕಾರ ಅವಳಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳಿದಾಗ 400 ಸಂಖ್ಯೆಯಲ್ಲಿದ್ದ ರಾಹುಲ್ ಗಾಂಧಿ ಅವರ ಸರ್ಕಾರ ಕೆಲವರಿಗೆ ಮಣಿದು ನಡು ಬಗ್ಗಿಸಿ ಒಬ್ಬ ಸಾಮಾನ್ಯ ಮಹಿಳೆಯ ಜೀವನಕ್ಕೆ ಮೇಂಟೆನೆನ್ಸ್ ಕೊಡೋದನ್ನ ಪಾರ್ಲಿಮೆಂಟ್ ಅಲ್ಲಿ ಡಿಫೀಟ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ಅವರಿಗೆ ಮೇಂಟೆನೆನ್ಸ್ ಕೊಡುವಂತಹ
ಅವಕಾಶವನ್ನು ಕಿತ್ತುಕೊಂಡು ಇತಿಹಾಸಕ್ಕೆ ಮಹಿಳೆಯರಿಗೆ ಅಪಚಾರ ಮಾಡಿದ ಕಾಂಗ್ರೆಸ್ ದೇಶದಲ್ಲಿ ಇವತ್ತು ಕೂತ್ಕೊಂಡಿದೆ. ತಲಾಕ್, ತ್ರಿಬಲ್ ತಲಾಕ್ ಹೇಳಿ ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಫೋನ್ ಮೂಲಕ ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಮಕ್ಳಿಗೆ ಯಾವುದೇ ಸೇಫ್ಟಿ ಸೆಕ್ಯೂರಿಟಿ ಕೊಡ್ತಿರೋ ಕಾಂಗ್ರೆಸ್, ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಂತ ಕಾಂಗ್ರೆಸ್ ಇವತ್ತು ಯಾರನ್ನ ಬೇಕಾದ್ರೂ ಎಷ್ಟು ಬೇಕಾದ್ರೆ ಮದ್ವೆ ಆಗ್ಬೋದು, ಪರ್ಸನಲ್ ಅವನ್ನ ಅವರು ಎನ್ಕರೇಜ್ ಮಾಡ್ತಿಲ್ಲ. ತ್ರಿಬಲ್ ತಲಾಖನ್ನ ನೀವು ವಿರೋಧಿಸಿದ್ರಿ ಸಂಸತ್ತಲ್ಲಿ, ಆದ್ರೆ ಮುಸ್ಲಿಂ ಹೆಣ್ಮಕ್ಳು ಇಡೀ ದೇಶದಲ್ಲಿ ಮೋದಿಜಿಗೋಸ್ಕರ ಸಂಭ್ರಮವನ್ನ ಮಾಡಿದ್ರು. ಇದು ನೆನಪಿರ್ಲಿ. ಕೇವಲ ಹಿಂದೂ ಹೆಣ್ಣುಮಕ್ಕಳ ರಕ್ಷಣೆಗೆ ಮಾತ್ರ ಮೋದಿಜಿ ಸರ್ಕಾರ ಕೆಲಸ ಮಾಡ್ತಿಲ್ಲ. ಮುಸ್ಲಿಂ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡಕ್ಕೆ ಇಡೀ ದೇಶವನ್ನ ಎದುರಾಕೊಂಡು ಇವತ್ತು ಜಗತ್ತನ್ನು ಎದುರಾಕೊಂಡ್ರು ಮೋದಿಜಿ ಅವರು. ತ್ರಿಬಲ್ ತಲಾಖನ್ನ ಜಾರಿಗೊಳಿಸಿದ್ರು. ಮುಸ್ಲಿಂ ಹೆಣ್ಮಕ್ಳನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳೋದ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕು ಅಂದ್ರೆ ನಾವಿವತ್ತು ರಸ್ತೆನಲ್ಲಿ ನಿಲ್ಲಬೇಕಾಗಿದೆ. ಇವತ್ತು ಮೋದಿಜಿ ಅವರು ನಮ್ಗೆ ರಿಸರ್ವೇಶನ್ ಕೊಡಿಸ್ಬಿಡ್ತಾರೆ ಅಂತ ಹೇಳಿ ಕನಸು ಕಾಣ್ತಾ ಇದ್ವಿ ಅನೇಕರು. ಆದ್ರೆ ನನಗೆ ಅನ್ಸುತ್ತೆ ಆ ಡಿಫೀಟ್ ಏನಿದೆ ಅದು ನಾನು ಸವಾಲವಾಗಿ ಸ್ವೀಕರಿಸ್ತಿದ್ದೀನಿ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷಗೆ, ರಾಷ್ಟ್ರೀಯ ಅಧ್ಯಕ್ಷಗೆ ನಾನು ಇದನ್ನ ಹೇಳೋದಕ್ಕೆ ಬಯಸ್ತೀನಿ. ನಾನು ಇದನ್ನ ಸವಾಲಾಗಿ ಸ್ವೀಕರಿಸಿದ್ದೀನಿ. ಯಾವುದು ಪುಕ್ಕಟ್ಟೆ ಬೇಕಾಗಿಲ್ಲ, ಹೋರಾಟದ ಮೂಲಕ ಪಡ್ಕೋತೀವಿ. ಮೋದಿಜಿ ಅವರು ಕಣ್ಣೀರು ಹಾಕಿದ್ದಾರೆ ಒಬ್ರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ಅವ್ರು ಮಾತಾಡಿದಾಗ ಖಂಡಿತ ನನಗೆ ಕಣ್ಣೀರು ಬಂದಿದೆ. ಯಾಕೆಂದ್ರೆ ಅವರು ದೇಶದ ಕ್ಷಮೆ ಯಾಚಿಸಿದ್ದಾರೆ. ಈ ಪಾಪಿ ಕಾಂಗ್ರೆಸ್ ಅವರು ಮಾಡಿದ ಇತಿಹಾಸದ ಅಪಚಾರ, ನಿನ್ನೆ ಮಾಡಿದ ಅಪಮಾನಕ್ಕಾಗಿ ಅವರು ದೇಶದ ಕ್ಷಮೆ ಯಾಚಿಸಿದ್ದಾರೆ. ಅಂತ ಒಬ್ಬ ಸತ್ಪುರುಷನನ್ನ ನಾವು ಕಳ್ಕೊಂಡ್ರೆ ಬಹುಶಃ ನಮ್ಮ ಪಾಲಿಗೆ ಮತ್ತೊಮ್ಮೆ ಹೊಸ ಯುಗ ಬರೋದಿಲ್ಲ.